ನಾವು ಸುಮಾರು ಸತಿ ಶಾಸಕರಿಗೂ ಕೂಡ ತಹಸೀಲ್ದಾರ್ಗೂ ಕೂಡ ಮನವಿ ಸಾಕಷ್ಟು ಬಾರಿ ಕೊಟ್ಟಿದ್ದೀವಿ ಸರ್. ನಾವು ಒಂದು ಸತಿ ಅಲ್ಲ ಮೂರ್ನಾಲ್ಕು ಬಾರಿ ಕೊಟ್ಟಿದ್ದೀವಿ. ಭಾಗೀರಥಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ, ಆಮೇಲೆ ಗೋಪಾಲಕೃಷ್ಣ ಸಾರಿಗೆ ಕೊಟ್ಟಿದ್ದೀವಿ, ನಾಗೇಂದ್ರಪ್ಪು ಕೂಡ ಕೊಟ್ಟಿದ್ದೀವಿ ಸರ್. ಯಾವುದೇ ರೀತಿ ನಮ್ಮ ಸಮಾಜಕ್ಕೆ ಯಾವುದೇ ಸೌಲಭ್ಯ ಇಲ್ಲ, ಯಾವುದೋ ಒಂದು ನಮ್ಮ ಸಮಾಜನ ಗುರುತಿಸಿ ಯಾವುದೋ ಒಂದು ಅನುಕೂಲ ಮಾಡಿಲ್ಲ ಸರ್. ನಾವು ದಯಮಾಡಿ ನೀವು ಸ್ಥಳೀಯ ಶಾಸಕರಿದ್ದೀರಿ, ನಮ್ಮ ಸಮಾಜದ ಮೇಲೆ ನೀವು ಗೌರವ ಇಟ್ಟು ನಮ್ಮ ಸಮಾಜಕ್ಕೆ ನೀವು ಒಂದು ಸೌಲಭ್ಯವನ್ನು ಕೊಡಬೇಕು ಸರ್. ಯಾಕಂದರೆ ನಮ್ಮ ಸಮಾಜದಲ್ಲಿ ಭಾಳ ಬಡತನ ಇದೆ ಸರ್. ಅವತ್ತೇ ನಮ್ಮ ಇಲ್ಲಿ ಸುಮಾರು ಜನ ಎಜುಕೇಷನ್ ಭಾಳ ಕಡಿಮೆ ಇದೆ ಸರ್. ಎಜುಕೇಷನ್ನು ಅವತ್ತೇ ವೃತ್ತಿ ಮಾಡ್ಕೊಂಡು ಜೀವನ ಮಾಡ್ಬೇಕು ಸರ್. ಅಂಥದ್ರಲ್ಲಿ ನಮ್ಮ ಸಮಾಜದ ಓದ್ಸಕ್ಕೆ ಆಗದಂಥ ಕಷ್ಟ ಭಾಳ ಅನುಭವಿಸಿದ್ದಾರೆ ಸರ್. ಬರೀ SLC ಓದಿಸಿ ಅವ್ರ ವೃತ್ತಿ ಮಾಡಿ ಕಳಿಸೋದು, ಈ ಥರ ಒಂದು ಭಾಳ ಒಂದು ಇದಿದೆ ಸರ್. ದಯಮಾಡಿ ನಮ್ಮ ಸಮಾಜಕ್ಕೆ ನೀವು ಏನಾದರೂ ಒಂದು ವ್ಯವಸ್ಥಿತ ಮಾಡ್ಬೇಕು ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ನಿಮ್ಮ ಜೊತೆಯಾಗಿರುತ್ತೆ, ನೀವು ಕೂಡ ನಮ್ಮ ಜೊತೆಯಾಗಿರಿ. ನಮ್ಮ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಿ ಸರ್, ನಮ್ಮ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗ್ತೀವಿ. ದಯಮಾಡಿ ನಮ್ಮ ಸಮಾಜ ಮೇಲೆ ಒಂದು ಗೌರವ ಇಡ್ರಿ ಸರ್. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಾವು ಇಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ ಸರ್. ಮುಂದಿನ ಒಂದು ಅವಧಿಯಲ್ಲಿ ನಮಗೆ ಈಗ ಏನು ನಿಮಗೆ ಮನವಿ ಪತ್ರ ಕೊಡಿ ಸರ್. ನಮಗೆ ನಮ್ಮ ಸಮಾಜಕ್ಕೆ ಏನೇನು ಬೇಕು ಎಲ್ಲ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ದಯಮಾಡಿ ಅದನ್ನು ನೀವು ನಮ್ಮ ಸಮಾಜಕ್ಕೆ ಒಂದು ಕೆಲಸವನ್ನು ಮಾಡಿಕೊಡ್ಬೇಕು ಸರ್. ಒಂದು ಜಾಗ ಆಗಿರ್ಬೋದು, ಅದಕ್ಕೊಂದು ಸಮುದಾಯ ಭವನ ಆಗಿರ್ಬೋದು, ಅಥವಾ ಸರ್ಕಾರದಿಂದ ಯಾವುದೋ ಒಂದು ಅನುಕೂಲ ಆಗಿರ್ಬೋದು, ತಾವು ದಯಮಾಡಿ ಅದನ್ನು ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ತಹಸೀಲ್ದಾರ್ ಮೇಡಮ್ಗೆ ನಾವೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಸಾರಿ ಜಯಂತಿ ಮಾಡಿದಾಗ ಇಷ್ಟು ಫಂಡ್ ಅಂತ ಬರುತ್ತೆ ಮೇಡಮ್, 50,000 ಬರುತ್ತೆ. ಈಗ ನಾವು 3 ಬಾರಿ 4 ಬಾರಿ ಜಯಂತಿ ಮಾಡಿದಾಗ ಕೂಡ ನಿಮ್ಮ ತಾಲೂಕು ವತಿಯಿಂದ ನಮಗೆ ಯಾವುದೋ ಒಂದು ಅನುದಾನ ಬಂದಿಲ್ಲ. ಅದು ಬಂದಿಲ್ಲ ನಮಗೆ ಮಾಹಿತಿ ಗೊತ್ತಿಲ್ಲ ಮೇಡಮ್. ನಮ್ಮ ಮಾಹಿತಿ ನಮ್ಮ ಸಮಸ್ಯೆಗೆ ಯಾಕೆ ನೀವು ತಿಳಿಸಿಲ್ಲ. ಅದು ಬಂದಿರೋದು ಎದಕ್ಕೆ ಖರ್ಚು ಮಾಡ್ತಿದ್ರೆ ಏನು ಆಗ್ತೈತೆ ಅದನ್ನು ದಯಮಾಡಿ ನಮ್ಮ ಸಮಾಜದವರಿಗೆ ನೀವು ಅದನ್ನ ಸ್ವಲ್ಪ ವಿವರಿಸಿ ಹೇಳ್ಬೇಕು. ಯಾಕಂದರೆ ಅದು ಸ್ವಲ್ಪ ಕೆಲವೊಂದು ಮೈಂಡ್ಸೆಟ್ನಲ್ಲಿ ಅದು ಗೊತ್ತಾಗಿದೆ. ಯಾಕಂದರೆ ಅದು ಇಲ್ಲಿ ಕ್ಲಿಯರ್ ಆಗಬೇಕು, ಸಮಸ್ಯೆ ಆಗಬಾರ್ದು. ಅದಕ್ಕಾಗಿಯೇ ದಯಮಾಡಿ ನಿಮ್ಮ ಮುಖಾಂತರನೇ ಅದು ಯಾವುದೋ ಖರ್ಚು ಮಾಡ್ತಾಯಿದ್ದೀರಾ ಅಥವಾ ಬಂದಿಲ್ಲ ಸ್ವಲ್ಪ ನಿಮ್ಮ ಮುಖಾಂತರನೇ ನಮ್ಮ ಸಮಾಜಕ್ಕೆ ತಿಳಿಸ್ಬೇಕು. ಮತ್ತೆ ಏನಪ್ಪ ಹೇಳ್ಬೇಕಂತಂದರೆ ದಯಮಾಡಿ ನಾವೇನು ಮನವಿ ಕೊಟ್ಟಿರೋ ದಯಮಾಡಿ ಸರ್ ಅದು ಒಂದು ಜಾಗಕ್ಕೆ ನಾವು ಒಂದು ಅನುಕೂಲ ಮಾಡಿಕೊಡಿ. ಸದಾ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದು ಅಂತ ಹೇಳಿ ಮಾತು